ಕೊಡಗು ಜಿಲ್ಲೆಯಲ್ಲಿ 2018ರಲ್ಲಿ ಆದಂತಹ ಜಲಪ್ರಳಯದ ಬಗ್ಗೆ ನಿಮಗೆಲ್ಲ ನೆನಪಿದೆ. ಆ ನೆನಪುಗಳು ಇನ್ನೂ ಕೂಡ ಹಸಿರಾಗೇ ಇದೆ. ಕಾವೇರಿ ನದಿ ಸೃಷ್ಟಿ ಮಾಡಿದಂತಹ ಅವಾಂತರಗಳು ಅಷ್ಟಿಷ್ಟಾಗಿರಲ್ಲ. ಇದನ್ನು ತಪ್ಪಿಸೋದಕ್ಕಂತಾನೆ ತಡೆಗೋಡೆ ನಿರ್ಮಿಸಿ ಜನರಿಗೆ ರಕ್ಷಣೆ ಕೊಡೋದಕ್ಕೆ ನಿರ್ಧರಿಸಲಾಗಿತ್ತು. ಯೋಜನೆಯಂತೆ 10 ಕೋಟಿ ವ್ಯಯಿಸಿ ಕಾಮಗಾರಿಯನ್ನು ಆರಂಭ ಕೂಡ ಮಾಡಲಾಯಿತು. ಆದರೆ ತಡೆಗೋಡೆ ಕಾಮಗಾರಿ ಪೂರ್ಣ ಆಗಿಲ್ಲ. ಕುಶಾಲನಗರದ ಇಂದಿರಾ ಬಡಾವಣೆ, ಶೈಲಜಾ ಬಡಾವಣೆ, ರಸೂಲ್ ಲೇಔಟ್, ಸಾಯಿ ಲೇಔಟ್ ಹಾಗೂ ಕುವೆಂಪು ಬಡಾವಣೆ ಸೇರಿದಂತೆ ಒಟ್ಟು 8 ಬಡಾವಣೆಗಳಿಗೆ ತಡೆಗೋಡೆ ನಿರ್ಮಿಸುವ ಉದ್ದೇಶ ಇತ್ತು. ಆದರೆ ಕುವೆಂಪು ಬಡಾವಣೆ ಮತ್ತು ಸಾಯಿ ಬಡಾವಣೆಗಳಿಗೆ ಮಾತ್ರನೇ 350ರಿಂದ 400 ಮೀಟರ್ ತಡೆಗೋಡೆ ನಿರ್ಮಿಸಲಾಗಿದೆ. ಆ ಕಾಮಗಾರಿಯನ್ನು ಪೂರ್ಣಗೊಳಿಸಿಲ್ಲ. ಕಾವೇರಿ ನದಿ ಉಕ್ಕಿ ಹರಿತಾ ಇದ್ರೆ ಬಡಾವಣೆಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗುವಂತಹ ಸಾಧ್ಯತೆ ಇರುತ್ತೆ ಅಂತ ಆತಂಕ ಅಲ್ಲಿನ ಜನರದ್ದು. ಹೊಳೆಯ ಆತಂಕ ತುಂಬ ಸ್ವಲ್ಪ ಮಳೆ ಬಂದರೆ ಹೊಳೆ ಬಂದುಬಿಡ್ತದೆ, ನಮ್ಮ ಮನೆಗೆ ನೀರು ಬರ್ತದೆ, ಅದೇ ಒಂದು ಮನಸ್ಥಿತಿಯಲ್ಲಿ ನಾವಿದ್ದೇವೆ. ಮೇಯಿಂದ ನಮಗೆ ಆಗಸ್ಟ್ ಸೆಪ್ಟೆಂಬರ್ವರೆಗೂ ಸಹ ಇದೇ ಒಂದು ಆತಂಕ ಇರ್ತದೆ. ಇದನ್ನು ನಿವಾರಿಸ್ಕೊಳ್ಬೇಕು ಅಂತೇಳಿ ನಾವು ಶಾಸಕರನ್ನು, ಸರ್ಕಾರಕ್ಕೆ ಮತ್ತು ಗ್ರಾಮ ಪಂಚಾಯತಿಗೂ ಸಹ ಮನವಿಯನ್ನು ಕೊಟ್ಟಿದ್ವಿ. ಮುಳಸೋಗೆ ಗ್ರಾಮದಿಂದ ಹೊಳೆಗೆ ಒಂದು ಪಬ್ಲಿಕ್ ರೋಡ್ ಇದೆ, ತಪೋವನದ ಹತ್ರ. ಅದು ಭಾಳ ತಗ್ಗು ಪ್ರದೇಶ, ಅಲ್ಲಿ ಯಾವುದೇ ಕಾಮಗಾರಿ ಆಗಿಲ್ಲ. ನೀರು ನುಗ್ಗುವ ಜಾಗ ಅದು. ಅಲ್ಲಿ ಮುಂದಕ್ಕೆ ಮಾಡ್ತಾರೆ ಏನೋ ಗೊತ್ತಿಲ್ಲ, ಅಲ್ಲಿಂದ ಈ ಕಡೆ ಸ್ಟಾರ್ಟ್ ಮಾಡಿದೆ.